ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ನನ್ನ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, 2025-26ನೇ ಸಾಲಿನ ಪ್ಯಾರಾಮೆಡಿಕಲ್ ಆನ್ಲೈನ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ. ಇವತ್ತು ನಾನು ಆಪ್ಷನ್ ಎಂಟ್ರಿನ ಯಾವ ಥರ ಮಾಡಬೇಕಂತ ಲೈವ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ಕಾಣ್ತಾ ಇದೆ ನೋಡಿ ಆಪ್ಷನ್ ಎಂಟ್ರಿ ಲಿಂಕ್ ಅಂತ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಇದು ಅಪ್ಲಿಕೇಶನ್ ನಂಬರು ಲೀಡರ್ ಬರ್ದು ಹಾಕಿ ನೀವು ಲಾಗಿನ್ ಆದರೆ ಆಪ್ಷನ್ ಎಂಟ್ರಿ ಅಂತ ಕಾಣುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಆಪ್ಷನ್ ಎಂಟ್ರಿ ಮಾಡಬೇಕು. ನಾನಿವಾಗ ಒಬ್ಬ ವಿದ್ಯಾರ್ಥಿದು ಎಕ್ಸಾಂಪಲ್ ಈಗ ತೋರಿಸ್ತಾ ಇದ್ದೀನಿ ನೋಡಿ. ಅಪ್ಲಿಕೇಶನ್ ನಂಬರು ಡೇಟ್ ಆಫ್ ಬರ್ತ್ ಹಾಕಿ ನಾನು ಲಾಗಿನ್ ಆಗಿ ನಿಮಗೆ ತೋರಿಸ್ತೀನಿ. ಲಾಗಿನ್ ಆದಮೇಲೆ ನಿಮಗೆ ಇಲ್ಲಿ ಕಾಣ್ತಾ ಇದೆ ನೋಡಿ ಕ್ಲಿಕ್ ಕೇರ್ ಫಾರ್ ಆಪ್ಷನ್ ಎಂಟ್ರಿ ಅಂತ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಆಪ್ಷನ್ ಎಂಟ್ರಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಆಪ್ಷನ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ತೋರಿಸುತ್ತೆ. ಇಲ್ಲಿ ನಿಮಗೆ ನಿಮ್ಮ ಜಿಲ್ಲೆ ತೋರಿಸುತ್ತೆ ಮತ್ತು ಕಾಲೇಜ್ ಟೈಪ್ ಯಾವ ಕಾಲೇಜ್ ಬೇಕಂದರೆ ಗೌರ್ಮೆಂಟ್ ಕಾಲೇಜ್ ಬೇಕಾ ಪ್ರೈವೇಟ್ ಕಾಲೇಜ್ ಬೇಕಂತ ಶೋ ಆಗುತ್ತೆ. ಆಮೇಲೆ ಕೆಳಗಡೆ ಕೋರ್ಸ್ ಕೇಳುತ್ತೆ. ನಿಮ್ಗೆ ಯಾವುದು DMLT ಮಾಡಿದ್ದೀರಾ, OT ಮಾಡ್ತೀರಾ, ಏನು DMIT ಮಾಡಿದ್ದೀರಾ ಅಂತ ಕೇಳುತ್ತೆ. ನೀನು ಇವಾಗ ಯಾವುದಾದ್ರೂ ಒಂದು ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಯಾವ ಡಿಸ್ಟ್ರಿಕ್ಟ್ ಬೇಕೋ ಆ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಆ ಡಿಸ್ಟ್ರಿಕ್ಕಲ್ಲಿ ಯಾವ ಕಾಲೇಜ್ ಬೇಕಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇವಾಗ ಗೌರ್ಮೆಂಟ್ ಕಾಲೇಜ್ ಸೆಲೆಕ್ಟ್ ಮಾಡಿಕೊಂಡು ಆ ಕಾಲೇಜಲ್ಲಿ ನನಗೆ DMLT ಕೋರ್ಸ್ ಬೇಕಾಗಿತ್ತು. ಕೆಳಗಡೆ ಕೋರ್ಸ್ ಸೆಲೆಕ್ಟ್ ಮಾಡ್ಕೊಬೇಕು. ನಿಮಗೆ ಯಾವ ಕೋರ್ಸ್ ಅಂತ ಬೇಕು ಆ ಕೋರ್ಸ್ ಸೆಲೆಕ್ಟ್ ಮಾಡಿಕೊಂಡು ಮುಂದ್ಗಡೆ ನೀವು 1, 2 ಅಂತ ಹಾಕಿ ನೀವು ಸೇವ್ ಆ್ಯಂಡ್ ಸಬ್ಮಿಟ್ ಮೇಲ್ ಮಾಡಿದರೆ ನೀವು ಹಾಕಿರೋ ಆಪ್ಷನ್ ಎಂಟ್ರಿ ಸೇವ್ ಆಗುತ್ತೆ. ಇದೇ ಥರ ನಿಮಗೆ ಮತ್ತೆ ಅದೇ ಕಾಲೇಜಲ್ಲಿ ಯಾವುದಾದ್ರೂ ಬೇರೆ ಕೋರ್ಸ್ ಬೇಕಾಗಿತ್ತು ಅಂದರೆ DOT ಮತ್ತು DMIT ಬೇಕಾಗಿತ್ತು ಅಂತಂದರೆ ಅಲ್ಲೇ ನೀವು ಕೋರ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಅದೇ ಥರ ನಂಬರ್ ಹಾಕಿ ನೀವು ಮತ್ತೆ ಸೇವ್ ಆ್ಯಂಡ್ ಸಬ್ಮಿಟ್ ಮೇಲೆ ಕೊಟ್ಟರೆ ನಿಮ್ಮದು ಆಪ್ಷನ್ ಎಂಟ್ರಿ ಸೇವ್ ಆಗುತ್ತೆ. ಇದೇ ಥರ ನಿಮಗೆ ಯಾವ ಕೋರ್ಸ್ ಬೇಕು, ಯಾವ ಕಾಲೇಜ್ ಬೇಕು, ಯಾವ ಡಿಸ್ಟ್ರಿಕ್ನಲ್ಲಿ ಬೇಕಂತ ಇದೇ ಥರ ನೀವು ಸೆಲೆಕ್ಟ್ ಮಾಡ್ಕೊಂಡು ಹೋಗಿ ನೀವು ಸೇವ್ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಎಷ್ಟು ಕಾಲೇಜ್ ಆದರೂ ಆ್ಯಡ್ ಮಾಡ್ಬೋದು. ಲಿಮಿಟ್ ಅನ್ನೋದಿಲ್ಲ. ಬಟ್ ಸೀಟ್ ಮೆಟ್ರಿಕ್ಸ್ ನೋಡಿಕೊಂಡು ಕಾಲೇಜ್ ಆ್ಯಡ್ ಮಾಡಿ. ಯಾಕೆಂದರೆ ಪ್ಯಾರಾಮೆಡಿಕಲ್ ಬೋರ್ಡ್ ಕಡೆಯಿಂದ ಸೀಟ್ ಮೆಟ್ರಿಕ್ಸನ್ನು ಬಿಟ್ಟಿದ್ದಾರೆ. ಹೋದ ವರ್ಷ ಬಿಟ್ಟಿದ್ದಿಲ್ಲ ಫಸ್ಟ್ ರೌಂಡ್ಗೆ, ಈ ವರ್ಷ ಬಿಟ್ಟಿದ್ದಾರೆ. ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ಒಂದು ಸಾರಿ ಸೀಟ್ ಮೆಟ್ರಿಕ್ಸ್ನ ನೋಡಿಕೊಂಡು ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿ. ನೀವು ಆ್ಯಡ್ ಮಾಡೋ ಕಾಲೇಜಲ್ಲಿ ನಿಮ್ಮ ಕೆಟಗರಿಗೆ ಆ ಕಾಲೇಜಲ್ಲಿ ಸೀಟ್ ಐತಾ ಇಲ್ಲ ಅಂತ ನೋಡಿಕೊಂಡು ಕರೆಕ್ಟಾಗಿ ಆ್ಯಡ್ ಮಾಡಿ. ನೀವು ಮಾಡಿರೋ ಆಪ್ಷನ್ ಎಂಟ್ರಿಲಿ ಮತ್ತು ನಿಮ್ಗೆ ಏನಾದರೂ ಚೇಂಜಸ್ ಮಾಡ್ಕೋಬೇಕಾಗಿತ್ತಂದರೆ ಇಲ್ಲಿ ಕಾಣ್ತಿದೆ ನೋಡಿ ಎಡಿಟ್ ಆಪ್ಷನ್ ಮೇಲೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಎಡಿಟ್ ಮಾಡ್ಕೊಬೋದು. ಅಕಸ್ಮಾತ್ ನಿಮ್ಗೆ ಏನಾದರೂ ಕಾಲೇಜ್ ಬೇಡ ಆಗಿತ್ತಂದರೆ ರಿಮೂವ್ ಮಾಡ್ಬೋದು. ನಾನು ಇವಾಗ ಒಂದು ಕಾಲೇಜ್ ರಿಮೂವ್ ಮಾಡಿ ತೋರಿಸಿದೆ ನೋಡಿ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ರಿಮೂವ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಕಾಲೇಜ್ ಯಾವುದು ರಿಮೂವ್ ಮಾಡಬೇಕಾಗಿತ್ತು ಆ ಕಾಲೇಜ್ ರಿಮೂವ್ ಆಗುತ್ತೆ ಆಟೋಮೆಟಿಕ್. ನಿಮ್ಮ ಆಪ್ಷನ್ ಎಂಟ್ರಿ ಮಾಡೋದು ಮುಗಿದ್ಮೇಲೆ ಡೌನ್ಲೋಡ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮ್ಮದು ಆಪ್ಷನ್ ಎಂಟ್ರಿ ಮಾಡಿರೋದು ಪ್ರಿಂಟ್ಔಟ್ ಬರುತ್ತೆ. ಈ ಪ್ರಿಂಟ್ಔಟ್ ತೆಗೆದುಕೊಂಡು ನೀವು ನೋಡ್ಕೋಬೋದು ಯಾವ್ಯಾವ ಕಾಲೇಜ್ ಆ್ಯಡ್ ಮಾಡಿದ್ದೀನಿ, ಯಾವ ಕಾಲೇಜ್ ಇಲ್ಲ ಅಂತ ಒಂದು ಸಾರಿ ನೋಡ್ಕೊಬೋದು.